ರಾಜ್ಯದಲ್ಲಿ ಇನ್ನೂ ಕೂಡ ಈ ಬಡ್ಡಿ ದಂಧೆಕೋರರ ಹಾವಳಿ ನಿಲ್ತಾ ಇಲ್ಲ. ಬಡ್ಡಿ ಕಟ್ಟುವಂತೆ ಮಹಿಳೆಯರಿಗೆ ಧಮಕಿ ಹಾಕಿದ್ದಾರೆ ರೌಡಿಗಳು. ರಾಜ್ಯದಲ್ಲಿ ಬಡ್ಡಿ ದಂಧೆಕೋರರ ಹಾವಳಿ ಮಿತಿ ಮೀರ್ತಾ ಇದೆ, ಇನ್ನೂ ಕೂಡ ನಿಂತಿಲ್ಲ. ಬಡ್ಡಿ ಕಟ್ಟುವಂತೆ ಮಹಿಳೆಯರಿಗೆ ಧಮಕಿಯನ್ನು ಹಾಕಿದ್ದಾರೆ ರೌಡಿಗಳು. ಹುಬ್ಬಳ್ಳಿಯಲ್ಲಿ ರೌಡಿಗಳಿಂದ ಮಹಿಳೆಯರಿಗೆ ನಿತ್ಯ ಟಾರ್ಚರ್ ಅನ್ನು ಕೊಡ್ತಾ ಇದ್ದಾರೆ. ಕುಖ್ಯಾತ ರೌಡಿ ದಾವೂದ್ ಮತ್ತು ಸಹಚರರಿಂದ ಧಮಕಿ ಹಾಕಿದ್ದಾರೆ. ರಕ್ಷಣೆ ನೀಡುವಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಮಹಿಳೆಯರು ನಮಗೆ ರಕ್ಷಣೆ ಕೊಡಿ ಅಂತ ರೌಡಿ ದಾವೂದ್ ಕಡೆಯಿಂದ 3 ಲಕ್ಷ ಹಣವನ್ನು ಪಡೆದಿದ್ದ ಬಾಬು ಸಾಬ್ ಪ್ರತಿ ತಿಂಗಳು 20,000 ಹಣವನ್ನು ಕಟ್ತಾ ಇದ್ರು. ಬಡ್ಡಿ ವಿಳಂಬ ಹಿನ್ನೆಲೆ ಇಬ್ಬರು ಪತ್ನಿಯರಿಗೆ ನಿತ್ಯ ಕಿರುಕುಳವನ್ನು ಕೊಡ್ತಾ ಇದ್ರು. ಇಮ್ಮು ಸುಲ್ತಾನ್ ಮಹಮ್ಮದ್ರಿಂದ ನಾಜಿಯಾ ಯಾಸ್ಮಿನ್ಗೆ ಕಿರುಕುಳ ಕೊಡ್ತಾ ಇದ್ರು. ಈಗ ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿದ್ದಾರೆ. ದಿನನಿತ್ಯವಾಗಿ ಕಿರುಕುಳವನ್ನು ಕೊಡ್ತಾ ಇದ್ರು. ಇಬ್ಬರು ಮಹಿಳೆಯರಿಗೆ ಬಡ್ಡಿಯನ್ನು ಕಟ್ತಾ ಇದ್ರು. ಪ್ರತಿ ತಿಂಗಳು 20,000, ಅದು ಬಡ್ಡಿ ರೂಪದಲ್ಲಿ. ನಮ್ಮ ಹಣವನ್ನು ವಾಪಸ್ ಕೊಡಿ ಅಂತ ಧಮಕಿಯನ್ನು ಹಾಕ್ತಾ ಇದ್ರು. ಹೀಗಾಗಿ ಮಹಿಳೆಯರು ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿದ್ದಾರೆ. ನಮಗೆ ನ್ಯಾಯ ಕೊಡಿಸಿ ಅಂತ, ಇವರ ಕಿರುಕುಳ ಸಾಕಾಗಿದೆ ನಮಗೆ ಅಂತ. ರಾಜ್ಯದಲ್ಲಿ ದಿನೇ ದಿನೇ ಈ ಬಡ್ಡಿಕೋರರ ಹಾವಳಿ ಮಿತಿ ಮೀರ್ತಾ ಇದೆ. ರಾಜ್ಯ ಸರ್ಕಾರ ಇದಕ್ಕೆ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ಈ ಬಡ್ಡಿ ದಂಧೆಕೋರರ ಹಾವಳಿ ಮತ್ತೆ ಮುಂದುವರಿತಾ ಇದೆ. ದಾವೂದ್ ಅವ್ರ ಕಡೆ ನಮ್ಮ ಹಸ್ಬೆಂಡ್ 2 ಲಕ್ಷ ರೂಪಾಯಿ ತಗೊಂಡಿರಿ. ಸಾಲ ಮಂತ್ಲಿ ಅವ್ರಿಗೆ ನಮ್ಮ ಹಸ್ಬೆಂಡ್ ಬಡ್ಡಿ ಕೊಡಕತ್ತಾರ್ರಿ. ಈ ಸಲಕ್ಕೆ ಬಡ್ಡಿ ಕೊಟ್ಟಿಲ್ರಿ ಅವ್ರಿಗೆ. ಸ್ವಲ್ಪ ಬಡ್ಡಿ ಕೊಡ್ತಾರ್ರಿ. ಈ ಸಲ ಕೊಟ್ಟಿಲ್ರಿ ಅವ್ರು. ಒಂದು 2 ದಿನ ಕೊಡ್ರಿ ಆಮೇಲೆ ಕೊಡ್ತೀನಿ ಅನ್ನಕತ್ತಾರ್ರಿ ಅವ್ರಿಗೆ ಕೊಟ್ಟಿಲ್ರಿ. ಈಗ 4 ದಿನ ಮುಂಚೆ ಅವ್ರಿಗೆ ತಗೊಂಡು ಹೋಗಿ 2:30 ಮತ್ತು ರಾತ್ರಿಗೆ ಅಲ್ಲೇ ತಗೊಂಡು ಹೋಗಿ ಶೆಡ್ದಾಗೆ ಅವ್ರಿಗೆ ಹೊಡ್ಯಾರ್ರಿ ಅವ್ರು. ಮತ್ತು ದಾವೂದ್ ಧಮಕಿ ಕೊಡಕತ್ತಾರ್ರಿ. ಅವ್ರು ಎಲ್ಲರೂ ಸರ್ ಅದೇ ರೀ, ನಮಗೆ ಭಾಳ ಟಾರ್ಚರ್ ಬರಕತ್ತಾರ. 2 ದಿನ ಆತ್ರಿ, ಸಂಜೆ ರಾತ್ರಿ ಏನೂ ಇಲ್ರಿ. ಹಂಗೆ ಬರ್ತಾರ್ರಿ. ನಮ್ಮದು 3 ಮಕ್ಕಳು ಐತ್ರಿ, ಸಣ್ಣ ಮಕ್ಕಳು ಐತ್ರಿ. ಅವ್ರ ಮಕ್ಕಳೂ ಹೆದರ್ಕಿ ಬರಕತ್ತಾರ್ರಿ ಅವ್ರಿಗೆ. ನಮ್ದು ಗಂಡನೂ ಫೋನೇ ಹಬ್ಸಂಗಿಲ್ರಿ. ಎಲ್ಲೇ ಹೋಗಿ ಏನೋ ಗೊತ್ತಿಲ್ರಿ ಅವ್ರು. ನಾ ಏನು ಮಾಡಲಿ ನೋಡ್ರಿ. ಮತ್ತು 20,000 ಇಲ್ರಿ, 2 ತಿಂಗಳದ 60,000 ಹಂಗೆ ಕೊಟ್ಟಾರಿ ಅವ್ರು. ರೊಕ್ಕ ಕೊಟ್ಟಿಲ್ಲ ಏನಿಲ್ರಿ. ಈಗ ಬಂದಿದ್ರಿ. ಈಗ ಅರ್ಧ ತಾಸು ಆತ್ರಿ ಬಂದು. ಅವ್ರಿಗೆ ಫೋನ್ ಬಸ್ ಹೇಳ್ರಿ ನೋಡ್ರಿ. ಮತ್ತು ನಾ ಅವ್ರಿಗೆ ಮತ್ತೆ ತಗೊಂಡು ಹೋಗಿ ಹೊಡಿತಾರೆ ನೋಡ್ರಿ, ಹಂಗೆ ಹೇಳ್ತಾರ್ರಿ ಅವ. ಮೊನ್ನೆ ಎಷ್ಟು ಹೊಡೆದಿರಿ, ರಾತ್ರಿಗೆ 3 ಗಂಟೆಗೆ ಬಂದಿರಿ ನಮ್ದು ಮನೆಗೆ ಅವ್ರು. ಮಧ್ಯಾಹ್ನ ತಗೊಂಡು ಹೋಗಿದ್ರಿ ಅವ್ರಿಗೆ. ಹಸನ್ ಖಡ್ಡೆ ಅವ್ರದ್ದು ಸೆಡ್ ಐತ್ರಿ ಅವ್ರದ್ದು.